ನಮಸ್ಕಾರ ಸ್ನೇಹಿತರೆ, ನಾ ಮಲ್ಲು ದೇಸಾಯಿ ಅಂತೇಳಿ, ಬೆಳಗಾಂ ಡಿಸ್ಟಿಕ್ ರಾಮದುರ್ಗ ತಾಲೂಕು ಬಟ್ಕುರ್ಕಿ ನಮ್ಮೂರು. ಎಲ್ಲರೂ ಒಂದು ಜಾಸ್ತಿ ಕ್ಯೂರಿಯಾಸಿಟಿಲೇ ನನ್ನ ಚಾನಲ್ದೊಳಗೆ ನೋಡಿರ್ತಕ್ಕಂಥ ವಿಡಿಯೋ ಅಂತಂದ್ರೆ ನಮ್ಮ ಸ್ವಂತ ಹೊಲದಲ್ಲಿ ಬಾವಿ ತೊಡುವಂಥ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಿ ಯೂಟ್ಯೂಬ್ಗೆ. ಆ ವಿಡಿಯೋದೊಳಗೆ ಎಲ್ಲರೂ ಜಾಸ್ತಿ ಕಮೆಂಟ್ ಮಾಡಿ ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಬಾವಿ ಬಗ್ಗೆ ತೆಗಿಯೋರು ಎಲ್ಲಿ ಸಿಗ್ತಾರ, ಏನು ಹೆಂಗೆ ಉದ್ದ ಅಗಲ ಎಷ್ಟು ಇಡಬೇಕು ಅಂತ ಕೇಳ್ತಾಯಿದ್ರೆ, ಈಗ ಇದು ನೋಡ್ಬೋದು. ಇಲ್ಲಿ ಒಂದು 2 ಬಾವಿ ಕೆಲಸ ಚಲೋ ಅದಾವು. ಟೋಟಲಾಗಿ ಇದಿರೋ ಜಮೀನು 23 ಎಕರೆ ಜಮೀನು ಇತ್ತು ಒಬ್ಬರು ಫಾರ್ಮರ್ ಇದನ್ನು ಡೆವಲಪ್ಮೆಂಟ್ ಮಾಡತ್ತಾರ. ಇದು ಟೋಟಲಾಗಿ 23 ಎಕರೆ ಲ್ಯಾಂಡ್, 26 ಎಕರೆ ಐತಿ ಟೋಟಲಾಗಿ ಜಮೀನು. ಅದ್ರೊಳಗೆ ಈಗ ಬಾವಿ ಮತ್ತು ಇನ್ನಿತರ ಕೆಲಸಗಳಿಗೆ ಒಂದು 2-3 ಎಕರೆ ಇವರು ಬಿಟ್ಕೊಂಡು ಉಳಿದಿದ್ದೆಲ್ಲ ಲೆವೆಲಿಂಗು ಮತ್ತು ಬಾವಿ ತೆಗಿಲಕ್ಕೆ ಗುತ್ತಿಗೆ ಕೊಟ್ಟಾರ. ಅದು ಅಮೌಂಟ್ ಎಷ್ಟು ರೊಕ್ಕ ಕೊಟ್ಟಾರ ಅಂತೇಳಿ ನಾ ಡಿಸ್ಕಸ್ ಮಾಡೋಕ್ಕೆ ಬರಲ್ಲ ಇಲ್ಲಿ. ಯಾಕಂತಂದ್ರೆ ಅದು ಅವರು ಪರ್ಸ್ನಲ್ ಅದ, ಅವ್ರದ್ದು ನಾ ಕೇಳಿನಿಲ್ಲ ಎಷ್ಟು ದುಡ್ಡು ಕೊಟ್ರಿ ಅಂತೇಳಿ. ಇದು ಟೋಟಲಾಗಿ 26 ಎಕರೆ ಜಮೀನು, ಲೆವೆಲಿಂಗ್ ಮತ್ತು 2 ಬಾವಿ ತೆಗಿಯೋ ಕರಾರಾಗೈತಿ. ಈಗ 2 ಬಾವಿ ಕೆಲಸನೂ ಇಲ್ಲಿ ಪ್ರಾರಂಭ ಐತಿ. ಮಷಿನೀಗ 2 ಗಂಟೆ ಆಗಿರೋದ್ರಿಂದ ಊಟಕ್ಕೆ ಬಿಟ್ಟಾರ ಈಗ ಆಪ್ರೇಟರ್. ಇನ್ನೊಂದು ಮಷಿನಲ್ಲಿ ಮೇಲ್ಗಡೆ ಲೆವೆಲಿಂಗಿಗೆ ಚಲೋ ಐತಿ. ಈ ಬಾವಿ ಕೆಲಸ ಏನೈತಿಲ್ಲ, ಇದು ಕೆಲಸನ ಬ್ಲಾಸ್ಟಿಂಗ್ ಮತ್ತು ನೀರು ಬಳಸೋ ಕೆಲಸನೂ ಅವರ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು 700 HP ಮೋಟ್ರ್ ಇವರು ನೀರು ಬಳಸೋಕೆ ಒಂದು ಸಪ್ರೇಟ್ ಮೋಟ್ರ್ ಮಾಡ್ಕೊಂಡಾರೆ. ವಿತ್ ಇವ್ರಿಗೆ ಕರೆಂಟ್ ಬೇಕಂತೇನಿಲ್ಲ, ಜನ್ರೇಟರ್ ಇರ್ತೈತಿ ಇವ್ರದ ಒಂದು. ಆ ಜನ್ರೇಟರ್ ಮುಖಾಂತರ ಇವ್ರು ಏನು ಮಾಡ್ತಾರೆ, ಈ ಮೋಟ್ರನ್ನ ಒಳಗೆ ಬಿಟ್ಟು ಇದ್ರ ನೀರು ಬಳಸ್ತಾರೆ. ಬಂದಂಥ ನೀರನ್ನು ಬಳಸ್ಕೊಂಡು ಅವರ ಬಾವಿ ತೆಗೆದು ಕೊಡ್ತಾರೆ. ಈ ವೇಸ್ಟೇಜ್ ನೀವು ಕಲ್ಲು ಬಂದಿರೋದನ್ನು ಇಲ್ಲಿ ಒಂದು ಕಡೆ ಈ ಥರ ಜಮಾ ಮಾಡಿ ಒಂದೇ ಕಡೆ ಹಾಕ್ತಾರೆ ಇವ್ರು. ಯಾಕಂದ್ರೆ ನೀವು ಬೇರೆ ಕಡೆ ಶಿಫ್ಟಿಂಗ್ ಬೇಕಾದ್ರೆ ನಿಮ್ದು ವೆಹಿಕಲ್ ಕೊಟ್ಟರೆ ಟಿಪ್ಪರು ಮತ್ತು ಏನಾರು ವೆಹಿಕಲ್ ಇದ್ದರೆ ನಿಮಗೆ ಕೊಟ್ಟರೆ ತೊಗೊಂತಾರೆ. ಇಲ್ಲ ಅವ್ರಿಗೆ ತೊಗೊಂಬ ಅಂದ್ರೆ ಅವ್ರದ್ದು ವೆಹಿಕಲ್ ಮುಖಾಂತರ ಇದನ್ನು ಮಾಡ್ತಾರೆ. ಇದು ಒಂದು ಬಾವಿ ಸ್ನೇಹಿತರೆ. ಈಗ ನಿಮ್ಗೆ ಇನ್ನೊಂದು ಬಾವಿ ಐತಿ ಇದರ ಸಮೀಪದೊಳಗನ. ಇದು 26 ಎಕರೆ ಜಮೀನು ಇರೋದ್ರಿಂದ 2 ಬಾವಿ ಮಾಡ್ಸತ್ತಾರೆ ಇವರು. ಈ ಟೋಟಲಾಗಿ ಅಲ್ಲಿ ಏನು ನಿಮ್ಗೆ ದೂರದಲ್ಲಿ ಪ್ಯಾನ್ ಕಾಣತ್ತಾವಲ್ಲ, ಅಲ್ಲಿವರೆಗೂ ಜಮೀನು ಐತಿ ಇವ್ರದ್ದು. ಟೋಟಲ್ ಅಲ್ಲಿವರೆಗೂ ಜಮೀನು ಐತಿ. ಲೆವೆಲಿಂಗ್ ಇದ್ದೂ ಇದ್ರ ಜೊತೆನೇ ಇದೇ ವಿಡಿಯೋದೊಳಗೂ ಅಪ್ಲೋಡ್ ಮಾಡಿಸ್ತಾನೆ ನಿಮ್ಗೆ. ಈ ಬಾವಿಯಿಂದ ಆ ಬಾವಿಗೆ ಡಿಸ್ಟೆನ್ಸ್ ಸ್ವಲ್ಪ ದೂರ ಇಟ್ಕೊಂಡಾರೆ. ಹತ್ತತ್ರ ಅಂತಂದ್ರೆ ಈ ಬಾವಿಯಿಂದ ಆ ಬಾವಿಗೆ ಒಂದು 200 ಮೀಟ್ರು 300 ಮೀಟ್ರ್ ಆಗ್ತೈತಿ. ಇಲ್ಲಿ ಇದೆಲ್ಲ ಲೆವೆಲಿಂಗ್ ಮಾಡಿದ್ರ ಮೇಲೆ ಬೇರೆ ಕಡೆಯಿಂದ ಮಣ್ಣು ತಂದು ಈಗ ಕಡೆ ಹಾಕ್ತಾರೆ ಅವರು. ಈಗ ನೋಡ್ಬೋದು ನೀವು, ಇಲ್ಲೇ ಮಣ್ಣಿರೋ ಜಾಗದಾಗಿಂದ ಮಣ್ಣು ಲೆವೆಲಿಂಗ್ ಮಾಡಿದ್ದ ಜಾಗಕ್ಕೆಲ್ಲ ತೊಗೊಂಡು ಮಾಡತ್ತಾರೆ. ಇದ್ರದ್ದು ಅಮೌಂಟ್ ಎಷ್ಟು ಲಕ್ಷಗಳಿಗೆ ಅವ್ರು ಗುತ್ತಿಗೆ ಕೊಟ್ಟಾರಂತೇಳಿ ಒಂದು ಅಂದಾಜು ಹೇಳಬಲ್ಲೆ ನಿಮ್ಗೆ. 26 ಎಕರೆ ಅಂದರೆ ಎಕರೆಕ್ಕೆ ಲೆವೆಲಿಂಗ ಮತ್ತು ಬಾವಿ ಎಲ್ಲ ಸೇರಿಸಿ ಎಕರೆಕ್ಕೆ 1,20,000, 1,30,000 ಅಂದಾಜು ಲೆವೆಲಿಂಗು ಮತ್ತು 2 ಬಾವಿದೆಲ್ಲ ಸೇರಿಸಿ. ಇದು ಇನ್ನೊಂದು ಇಲ್ಲಿ ಬಾವಿ ಮಾಡತ್ತಾರೆ. ಇವಾಗಿದ ಮೋಟ್ರು ಇದ್ರದ್ದು, ಈ ಮೋಟ್ರ್ ಮುಖಾಂತರ ಇಲ್ಲಿ ಇವರು ಇನ್ನೊಂದು ಬಾವಿ ಕಡಿಯತ್ತಾರೆ. ಇಲ್ಲಿ ನೋಡ್ಬೋದು, ಇದು ಅಳತೆ 40 ಸೈಜ, ಇದು 50 ಫುಟ್ ಡೀಪು. ಈಗ ಇದೇ ಬಾವಿ ಕೆಲಸನ ಚಲೋ ಐತಿ. ಈಗ ಅಂದ್ರೆ ಏನು ಮಾಡ್ತಾರೆ ಅಂತಂದ್ರೆ, ಒಂದು ದಿವಸ ಇದನ್ನು ಬ್ಲಾಸ್ಟ್ ಮಾಡಿ ಇದ್ರೊಳಗಿನ ನೀರು ಖಾಲಿ ಮಾಡ್ತಾರೆ. ಇದಕ್ಕೆ ಆದಂಥ ಒಂದು ಸಪ್ರೇಟ್ ಒಂದು ಮೋಟ್ರ್ ಇಟ್ಕೊಂಡಿರ್ತಾರೆ ಇವ್ರು. ಮತ್ತು ನಿಮಗೂ ಯಾರಿಗಾದ್ರೂ ಸ್ನೇಹಿತರೆ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲಿಯಾದರೂ ನಿಮ್ಗೆ ಮೋಟ್ರು ಈ ರೀತಿ ವೆಹಿಕಲ್ಸ್ ಬೇಕಾದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ರೈತರ ಕಡೆಯೇ ಇರ್ತೈತಿ. ಒಟ್ಟು ನಮ್ಮ ರಾಜ್ಯದ ಯಾವುದೇ ಜಿಲ್ಲೆಗಾದರೂ ಇವ್ರು ಬಂದು ಕೆಲಸ ಮಾಡಿಕೊಡ್ತಾರೆ. ಈ ರೀತಿಯಾಗಿ ನೋಡ್ಬೋದು ನೀವು. ಚಲೋ ಮಣ್ಣು ಇವರು ಲೆವೆಲಿಂಗ್ ಮಾಡಿದ ಹೊಲಕ್ಕೆ ತಮ್ಮ ಹೊಲದಾಗಿನ ಮಣ್ಣನ್ನು ಎಬಸ್ಕೊಂಡು ಅದಕ್ಕೆ ಹಾಕತ್ತಾರೆ ಇಲ್ಲಿ. ನನ್ನ ನಂಬರ್ ಬಂದ್ಬಿಟ್ಟು 7090904542.
ಇದು ನೋಡ್ಬೋದು ನೀವು ಈಗ ಬ್ಲಾಸ್ಟಿಂಗ್ ಮಾಡಿದ್ದ ರಿಮೂವ್ ಮಾಡ್ಯಾರ ಅದ್ರೊಳಗಿಂದೆಲ್ಲ. ಈ ಸೈಡ್ ಸ್ವಲ್ಪ ಐತಿ. ಇದು ನೀರು ಚಲೋ ಭಾಳ ಬಂದೈತಿ. ಆ ಕಡೆ ಫಸ್ಟ್ ಬಾವಿ ಏನು ತೋರಿಸಿನ್ಲೆ ಅದಕ್ಕೆ ಇದ್ರೊಳಗೆ ನೀರು ಜಾಸ್ತಿ ಐತಂದು ಸ್ವಲ್ಪ. ಈ ರೀತಿ ಬಾವಿಗಳು ಯಾರಿಗಾದ್ರೂ ಬೇಕಾದ್ರೆ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿರಿ. ನಿಮ್ಗೆ ಮಷೀನು ಮತ್ತು ಅವರ ಡೀಟೇಲ್ಸು ಅವ್ರ ಜೊತೆ ನಿಮ್ಗೆ ಅದು ರೇಟ್ ಅದು ಮಾತಾಡ್ಬೇಕಾದ್ರೆ ನಾನೆಲ್ಲ ನಿಮಗೆ ಮಾತಾಡಿಸಿ ಹೊಂದಿಸ್ಕೊಡ್ತೀನಿ. ಇದು ಈ ಥರ ಇರ್ತಕ್ಕಂಥ ಜಮೀನು ಮುಂಚೆ. ಈಗ ನೋಡ್ಬೋದು ನೀವು ಇದಿರೋ ಜಮೀನನ್ನ ಲೆವೆಲಿಂಗ್ ಮಾಡಿದ್ದ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಇವರು ಲೆವೆಲಿಂಗ್ ಮಾಡಿ ಫೈನಲ್ ಮಾಡ್ತಾರಂತೇಳಿ. ಇದು ಆ್ಯಕ್ಚುಲಿ ಇನ್ನೊಂದು ವಿಡಿಯೋ ಐತಿ, ಡ್ರೋನ್ ಕ್ಯಾಮ್ರಲ್ಲಿ ವಿಡಿಯೋ ಮಾಡಿದ್ದೈತಿ ಇದ್ರದ್ದು. ಅದನ್ನ ನೆಕ್ಸ್ಟ್ ಪಾರ್ಟ್ 2 ಅಂತ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಈಗ ಲಾಂಗ್ ಬೂಮ್ ಇಟಾಚಿಲಿ ಅಂತಂದ್ರೆ ಮೇಲ್ಗಡೆ ನಿಂತನ 50 ಫೂಟ್ ಡೀಪ್ ತೆಗಿತಾರೆ ಅವ್ರು. ಇದು ಲೆವೆಲಿಂಗ್ ಮಾಡಿ ಎಲ್ಲ ಮಣ್ಣು ಅದು ಎಲ್ಲ ಕಡ್ದು ಫೈನಲ್ ಮಾಡಿದ ಜಮೀನು. ಈ ಥರ ಇದ್ದಂಥ ಜಮೀನನ್ನ ಇದು ಫೈನಲ್ ಕೆಲಸ ಎಲ್ಲ ಮಾಡಿದ್ದಾರೆ ನೋಡ್ಬೋದು ನೀವು. ಇದಕ್ಕೆ ಮಣ್ಣು ಕಡ್ದಾರೆ ಮ್ಯಾಗ್ರಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಇದನ್ನು ಹೊಲ ನೀಟಾಗಿ ಇದನ್ನು ಮಾಡಿದಾರೆ ಅಂತೇಳಿ. ಒಂಥರ ಗ್ರೌಂಡ್ ಥರ ಕಾಣತೈತಿ, ಅಷ್ಟು ಲೆವೆಲಿಂಗ್ ಮಾಡ್ಯಾರ ಇವ್ರು. ಇದರ ಮೇಲ್ಗಡೆನೂ ಹೋಗ್ಬೇಕಾದ್ರೆ ತುಂಬ ಇದು ಜಮೀನು ದ್ವಾರದಿರೋದ್ರಿಂದ ಮೇಲ್ಗಡೆ ಭಾಳ ಐತಿ. ಇನ್ನು ಅಲ್ಲಿವರೆಗೂ ಹೋಗಿ ವಿಡಿಯೋ ಮಾಡ್ಕೊಂಬರ್ತೀನಿ. ಇದು ನೋಡ್ರಿ ಸ್ನೇಹಿತರೆ, ಇವರು ಮಾಲಿಂಪುರ ಹತ್ರ ಇವ್ರದ್ದು ಊರು. ಈ ಇಟಾಚಿ ದೊಡ್ಡ ಇಟಾಚಿ ತೋರಿಸಿಲ್ಲ ಅದು. ಮತ್ತು ಇನ್ನೊಂದು ಅಲ್ಲಿ ಮೇಲ್ಗಡೆ ಈ ವಿಡಿಯೋದಲ್ಲಿ ಕಾಣಲ್ಲ ಫ್ಯಾನ್ ಹತ್ರ ಇನ್ನೊಂದು ಕೆಲಸ ಮಾಡತ್ತೆ ಮಷಿನ್ ಇವ್ರದ್ದು. ನೋಡ್ಬೋದು ನೀವು ಯಾವ ರೀತಿಯಾಗಿ ಇವರು ಇಷ್ಟು ಇಡೀವಲ್ಲ ಲೆವೆಲಿಂಗ್ ಮಾಡ್ಯಾರ ಅಂತೇಳಿ. ಈ ರೀತಿ ಯಾವುದೋ ಪ್ರದೇಶ ದೊಡ್ಡದು ಏರಿಯಾ ಕ್ಷೇತ್ರ ಇತ್ತಂದ್ರೆ ಇವ್ರು ಬಂದು ನಿಮಗೆ ಕೆಲಸ ಮಾಡಿ ಕೊಟ್ಟೋಕಾರ. ಅವರ ಜೊತೆ ನೀವು ಮಾತಾಡ್ಬೇಕಂತಂದ್ರೆ ನನ್ನ ನಂಬರ್ ಕೊಟ್ಟಿದ್ದಾನಲ್ಲ, ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನೋಡಿರಿ ಯಾವ ರೀತಿ ಇದು ಲೆವೆಲ್ ಆಗಿ ಮಾಡಿದ್ದಾರೆ ಇವರು. ಈಗ ಲೆವೆಲಿಂಗ್ ಮಾಡದೇ ಇರತಕ್ಕಂಥ ಜಮೀನು ಇದರ ಕೆಳಗಡೆ ಐತಿ, ತೋರಿಸ್ತೀನಿ ಅದು ಯಾವ ರೀತಿ ಇತ್ತಂತೇಳಿ. ಇದು ಲೆವೆಲಿಂಗ್ ಮಾಡಲಾರ್ದ ಬಿಟ್ಟಿರ್ತಕ್ಕಂಥ ಸ್ವಲ್ಪ ಜಮೀನು. ಇದ್ರ ಮೇಲ್ಗಡೆ ಕಂಪ್ಲೀಟಾಗಿ ಇನ್ನೂ ಲೆವೆಲಿಂಗ್ ಮಾಡಿಲ್ಲ. ಅದನ್ನ ತೋರಿಸ್ತೇನೆ ನಿಮಗೆ ಯಾವ ರೀತಿ ಐತಿ ಇಲ್ಲಿ ಅಂತೇಳಿ. ಈಗ ನೋಡ್ಬೋದು ನೀವು ಇಲ್ಲೇ ಪ್ರೋಗ್ರೆಸ್ ವರ್ಕ್ ಸ್ಟಾರ್ಟ್ ಐತಿ ಇವ್ರದ್ದು. ಇವಾಗ ಇಲ್ಲಿ ಕೆಲಸ ಮಾಡತ್ತಾರ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಇಷ್ಟು ಡೀಪಾಗಿರ್ತಕ್ಕಂಥ ತೆಗ್ಗು ಪ್ರದೇಶ ಇರ್ತಕ್ಕಂಥ ಇದ್ರೊಳಗೆ ಇವ್ರು ಏನು ಮಾಡತ್ತಾರ, ಫಸ್ಟ್ ಬೇರೆ ಕಡೆಯಿಂದ ಈ ಥರ ಗರ್ಸ್ ತಂದು ಹಾಕ್ತಾರೆ. ಮೇಲ್ಗಡೆ ಈ ರೀತಿ ಮಣ್ಣು ಹಾಕಿ ಲೆವೆಲಿಂಗ್ ಮಾಡತ್ತಾರ. ಇದು ಇನ್ಕ್ಲೂಡು ಎಲ್ಲ ಅದರೊಳಗನ ಸೇರಿಸಿ ಗುತ್ತಿಗೆ ಕೊಟ್ಟಾರ ಇವರು. ನಿಮ್ಗೆ ಇದೇ ವಿಡಿಯೋದೊಳಗನ ಮಷಿನ್ ಕಾಣ್ತಾ ಇಲ್ಲ ಅಂತ ಹೇಳಿನಲ್ಲ, ಅಲ್ಲಿವರೆಗೆ ಬೈಕ್ ಹೋಗಲ್ಲ. ನೋಡ್ತೀನಿ, ಬೈಕ್ ಹೋದ್ರೆ ಅಲ್ಲಿಗೆ ಹೋಗಿ ಅದರದ್ದು ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಗೆ ಇದ್ರ ಜೊತೆ. ಇದು ಲಾಂಗ್ ಬೂಮ್ ಇಟಾಚಿದ ಕೆಲಸ ನೋಡ್ಬೋದು ನೀವು. ಟೋಟಲ್ ಆಗಿ ಕ್ಷೇತ್ರ ಎಷ್ಟಿದೆ ಅಂತೇಳಿ. ಈ ರೀತಿ ಲೆವೆಲಿಂಗು ಮತ್ತು ಬಾವಿ ಇನ್ನಿತರ ಕೆಲಸಗಳಿಗೆ ನಿಮ್ಗೆ ರೈತರಿಗೆ ಮಷಿನ್ಗಳು ಬೇಕಾತಂದ್ರೆ ನನ್ನ ನಂಬರ್ಗೆ ಸಂಪರ್ಕ ಮಾಡಿರಿ, ನಾವು ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತೇನೆ. ನಮ್ಮ ಚಾನಲ್ಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.